ದೇ ಕಾಲ್ ಹಿಮ್ ಓಜಿ. ಇದನ್ನ ಡೈರೆಕ್ಟ್ ಮಾಡ್ಯಾರ ಸುಜಿತ್ ಅವರ. ಆಗ ಲೀಡಾಗಿ ಕಾಣಿಸ್ಕೊಂಡಾರ ಪವನ್ ಕಲ್ಯಾಣ್ ಹಾಗೂ ಪ್ರಿಯಾಂಕಾ ಮೋಹನ್ ಅವರ. ಭಾಳ ಮಂದಿ ಅದಾರ ಇದ್ರಾಗ ಸಿನಿಮಾದಾಗ. ಸೊ ಸಿನಿಮಾ ಹೆಂಗೈತಿ ನೋಡ್ಬೋದಾ ಇಲ್ವಾ ಅಂತ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇದ್ರ ಆನ್ಲೈನ್ ಸ್ಟೋರಿ ಬಂದು ಒಂದು ದಿನ ಕೆಲಸದಾಗ ಒಬ್ಬನು ಸಾಯ್ತಾನ. ಅವ ಯಾಕೆ ಸಾಯ್ತಾನ, ಆಗ ನಮ್ಮ ಓಜಿ ಬರ್ತಾನಂತ ಒಂದು ಬಿಲ್ಡಪ್ ಇಟ್ಕೊಂಡು ಈ ಸಿನಿಮಾ ಮಾಡ್ಯಾರ. ಸೊ ಇದ ಐತಿ ಸ್ಟೋರಿ ಇದ್ರ ಕಂಪ್ಲೀಟ. ಸೊ ಈ ಸಿನಿಮಾದಾಗ ನನಗೆ ಭಾಳ ಇಷ್ಟ ಆಗಿದೆ ಅಂತಂದ್ರೆ ತಮ್ಮಣ್ಣ ಅವ್ರ ಮ್ಯೂಸಿಕ್ ಆಗ ಬ್ಯಾಕ್ಗ್ರೌಂಡ್ ಸ್ಕೋರ್ ಭಾಳ ಚಂದ ಕೊಟ್ಟಾರ. ಎಲಿವೇಟ ಸೀನ್ ಇಲ್ದಾದ್ರೂ ಅವ್ರ ಬಿ ಜಿ ಎಮ್ಮಿಂದ ಎಲಿವೇಟ್ ಆಕೈತಿ ಆ ಸೀನ್. ಭಾಳ ಇಷ್ಟ ಆಯ್ತು ನನಗೆ. ಕೆಲವೊಂದು ಬಿ ಜಿ ಎಮ್ ಅಂತೂ ತಲೆಯಾಗ ಉಳಿತೈತಿ, ಆ ಥರ ಬಿ ಜಿ ಎಮ್ ಕೊಟ್ಟಾರ ಈ ಸಿನಿಮಾಕ್ಕೆ ಅವ್ರು. ಆಗ ಒಂದು ಫೈರ್ ಸ್ಟ್ರೂಮ್ ಸಾಂಗ್ ಅದು ಭಾಳ ಇಷ್ಟ ಆಯ್ತು ನನಗೆ ಬಂದಾಗ. ನೆಕ್ಸ್ಟ್ ನನಗೊಂದು ಎಲಿವೇಶನ್ ಸ್ವಲ್ಪ ಇಷ್ಟ ಆದವು. ಅದಾದ್ಮ್ಯಾಗ ಇದರ ಇಂಟ್ರೋಲ್ ಅಂತ ಒಂದು ಫೈಟ್ ಇಟ್ಟಾರ, ಅದು ಭಾಳ ಇಷ್ಟ ಆಯ್ತು ನನಗೆ. ಕೆಲವೊಂದು ಆ್ಯಕ್ಷನ್ ಸೀಕ್ವೆನ್ಸು ಕೂಡ ಇಷ್ಟ ಆದವು. ಇನ್ನು ಪವನ್ ಕಲ್ಯಾಣ್ ಅವ್ರ ಪ್ರೆಸೆನ್ಸ್ ಭಾಳ ಚಂದ ಐತಿ ಇದ್ರಾಗ, ಆ್ಯಂಡ್ ಅದು ಕೂಡ ಇಷ್ಟ ಆಯ್ತು ನನಗೆ. ಆಮೇಲೆ ಇದರ ನೆಗೆಟಿವ್ಸ್ ಕಡೆ ಹೋಗೋದಾದ್ರೆ ಇಡೀ ಸಿನಿಮಾನ ಅಂತ ಹೇಳ್ತೇನೆ. ಸಿನಿಮಾದಾಗ ಕೆಲವೊಬ್ಬರಿಗೆ ಎಲಿವೇಶನ್ ಕೊಟ್ಟಾರ ಎಲ್ಲರಿಗೂ ಎಲಿವೇಶನ್ ಕೊಟ್ಟಾರ. ಸ್ಟೋರಿ ಅನ್ನೋದೊಂದು ಬಿಟ್ರೆ ಕ್ಯಾರೆಕ್ಟ್ರಿಗೆ ಪಕ್ಕಾ ಡೆಪ್ತ್ ಇಲ್ಲ. ನೆಕ್ಸ್ಟಿಗೆ ಬರದೇ ಇಲ್ಲ ಕ್ಯಾರೆಕ್ಟರ್ ಕೆಲವೊಂದು ಹಂಗೆ ಬರೆದು ಬಿಟ್ಟಾರ. ಓಜಿ ಅವಾಗ ಬರ್ತಾನೆ ಇವಾಗ ಬರ್ತಾನೆ ಅನ್ಕೊಂತ ಬಿಲ್ಡಪ್ ಕೊಟ್ಟು ಆ ಕ್ಯಾರೆಕ್ಟರ್ ಮಾಡಿಬಿಟ್ಟಾರ. ಬಟ್ ಆ ಕ್ಯಾರೆಕ್ಟ್ರ್ ಯಾವ ಥರ ರೈಟಿಂಗ್ ಅಂತ ತೋರಿಸಿಲ್ಲ. ನಾನೆಲ್ಲೋ ಸೆಕೆಂಡ್ ಹಾಫ್ರ ಆ ಕ್ಯಾರೆಕ್ಟ್ರ್ ಹೆಂಗೆ ಐತಂತ ತೋರಿಸ್ತಾರಂತ ನಾ ಅಂದ್ಕೊಂಡ್ರೆ ಅದನ್ನು ಇನ್ನೊಂದು ಪಾಠದಾಗ ತೋರಿಸ್ತಾರಂತ. ಸುಡುಗಾಡು ಇದೇ ಪಾಠದಾಗ ತೋರಿಸಿದ್ರೆ ಏನಕ್ಕಿತ್ತೋ ಗೊತ್ತಿಲ್ಲ. ಅದಾದ್ಮ್ಯಾಗ ಕೆಲವೊಂದು ಕ್ಯಾರೆಕ್ಟ್ರಿಗೆ ಡೆಪ್ತ್ ಅನ್ನೋದು ಇಲ್ಲವೇ ಇಲ್ಲ. ಅದೇ ಹೇಳಿ ನಿಮಗೆ ನಾನು. ಇನ್ನೊಂದು ಎಲಿವೇಶನ್ ಕೊಡಕ್ಕೆ ಹೋಗಿ ಸ್ಲೋ ಮೋಷನ್ ಇಟ್ಟಾರ. ಎಷ್ಟು ಲ್ಯಾಗ್ ಹೊಡಿತೈತಿ ಸಿನಿಮಾ ಅಂದ್ರೆ ಕೆಟ್ಟ ಲ್ಯಾಗ್ ಹೊಡಿತೈತಿ ಈ ಸಿನಿಮಾ. ಮತ್ತೊಂದಂದ್ರೆ ಸುಜಿತ್ ಅವ್ರ ರೈಟಿಂಗ್ ಭಾಳ ಡಲ್ ರೈಟಿಂಗ್ ಐತಿ. ಸಿನಿಮಾ ಕಂಪ್ಲೀಟ್ ಸೆಕೆಂಡ್ ಹಾಫ್ ಅಂತೂ ಭಾಳ ಬೋರ್ ಹೊಡಿಸ್ತೈತಿ. ಯಾಕಂದ್ರೆ ಎಲಿವೇಟ್ ಸೀನ್ ಮಾಡತೈತೆ ಕರೆ, ಬಟ್ ಅಲ್ಲಿ ಏನು ಸ್ಟೋರಿನೇ ಇಲ್ಲ. ಆ ಥರ ಬೋರಿಂಗ್ ಸೀನ್ಸ್ ಬರ್ದಾರ ಸೆಕೆಂಡ್ ಹಾಫ್. ಇನ್ನು ಅದ್ರಾಗಂತೂ ಸಾಂಗ್ಸ್ ಬರ್ತಾವೆ, ಅವು ಅಂತೂ ಅಸಲಿ ಕ್ರಿಂಜಾಗಿ ಸಿನಿಮಾ ತೊಗೊಂಡು ಹೋಗ್ಬಿಟ್ಟೈತಿ. ನನಗಂತೂ ಏಟೇಟು ಇಷ್ಟ ಆಗಲಿಲ್ಲ ಆ ಪೋರ್ಷನ್ಸ್. ಇನ್ನು ಇವರು ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಸೀನ್ಸ್ ಇಟ್ಟಾರ. ಸ್ಟೋರಿನೇ ಇಲ್ಲ ಫಸ್ಟ್ ಅದ್ರಾಗ, ಆಮೇಲೆ ಅದ್ರ ಫ್ಲ್ಯಾಶ್ ಬ್ಯಾಕ್ ಇಟ್ಟಾರ. ಕನೆಕ್ಟೇ ಆಗವಲ್ತ. ನಾನು ಇನ್ನೊಂದು ಹೇಳ್ತೀನಿ ನಿಮ್ಗೆ, ಫಸ್ಟ್ ನಾನು ತೆಲುಗು ಈ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡಲ್ರಿ. ಅವು ಕನೆಕ್ಟ್ ಆಗ್ಬೇಕಂದ್ರೆ ಭಾಳ, ಯಾಕಂದ್ರೆ ಕನ್ನಡದಾಗ ಅಟ್ಲೀಸ್ಟ್ ನೋಡಿ ಕನೆಕ್ಟ್ ಆಗ್ಬಿಡ್ತೇವೆ. ಬಟ್ ಈ ಸಿನಿಮಾ ನನಗೆ ಭಾಳ ಕನೆಕ್ಟ್ ಆಗಲಿಲ್ಲ. ನಾನೆಲ್ಲೋ ಸ್ವಲ್ಪ ಕನೆಕ್ಟ್ ಆದರೂ ಸಿನಿಮಾ ಹಿಟ್ ಅನ್ಕೊಂಡ್ಬಿಡ್ತೇನೆ. ಬಟ್ ಚೂರು ನನಗೆ ಏಟೇಟು ಈ ಸಿನಿಮಾ ಕನೆಕ್ಟ್ ಆಗೇ ಇಲ್ಲ. ಇನ್ನೊಂದು ಕನ್ನಡದಾಗಂತೂ ಇಲ್ಲವಿಲ್ಲ, ತೆಲುಗುದಾಗಿತ್ತು ಈ ಸಿನಿಮಾ. ಹೋಗಿ ನೋಡಿದೆ, ಭಾಳ ಡಿಸಪಾಯಿಂಟ್ ಆಯ್ತು. ಇನ್ನೊಂದು ಈ ಪವನ್ ಕಲ್ಯಾಣ್ ಅವ್ರ ಕೆರಿಯರಿಗೆ ಭಾಳ ಹೈಪ್ ಕೊಟ್ಟಂಥ ಸಿನಿಮಾ ಇತ್ತೀಚೆಗಿದೆ. ಅದಕ್ಕೆ ಭಾಳ ಮಂದಿ ನೋಡಕ್ಕೆ ಹೋಗ್ಯಾರಂತಾರೆ. ಬಟ್ ನಾನು ಸುಜಿತ್ ಅವ್ರ ರೈಟಿಂಗಿಗೆ ಹೋಗಿದ್ದೆ. ಸಾವು ಸ್ವಲ್ಪ ನಂಗೆ ಅಟ್ಲೀಸ್ಟ್ ಇಷ್ಟ ಆಗಿತ್ತದ. ಬಟ್ ಅದೇ ಥರ ನಂಬಿಕೆ ಇಟ್ಕೊಂಡು ಹೋಗಿದ್ದೆ. ಬಟ್ ಆ ನಂಬಿಕೆ ಸುಳ್ಳು ಮಾಡಿಬಿಟ್ಟಾರ ಈ ಸಿನಿಮಾದವ್ರು. ಇನ್ನೊಂದು ಈ ಸಿನಿಮಾ ಕೆಡಕ್ಕೆ ಏನು ಕಾರಣ ಆಗೈತೆ ಅಂದ್ರೆ ಪವನ್ ಕಲ್ಯಾಣ್ ಅವ್ರು ಅಂತೀನಿ. ಯಾಕಂದ್ರೆ ಪವನ್ ಕಲ್ಯಾಣ್ ಅವ್ರ ಡೇಟ್ಸ್ ಸರಿಯಾಗಿ ಸಿಕ್ಕಿರಲ್ಲ. ಅದರಿಂದಾಗಿ ಸ್ವಲ್ಪ ಸ್ಟೋರಿ ಚೇಂಜಸ್ ಆಗಿ ಭಾಳ ಲ್ಯಾಗಿ ಫೀಲ್ ಆಗಿ ಈ ಸಿನಿಮಾ ಬೋರಿಂಗ್ ಹೊಡೆದ್ಬಿಟ್ಟೈತಿ ಎಲ್ಲರಿಗೂ. ಈ ಸಿನಿಮಾ ಮಾಡಿದ್ದು ಓನ್ಲಿ ಫ್ಯಾನ್ಸಿಗಾಗಿ. ಕೆಲವೊಬ್ರು ಫ್ಯಾನ್ಸು ಕೂಡ ಡಿಸಪಾಯಿಂಟ್ ಆಕೈತಿದೆ. ಯಾಕಂದ್ರೆ ಅವ್ರು ನಾರ್ಮಲ್ ಆಡಿಯನ್ಸ್ ಆಗಿ ನೋಡಕತ್ತಿದ್ರಂದ್ರೆ. ಬಟ್ ನಾರ್ಮಲ್ ಆಡಿಯನ್ಸ್ ಅಂತೂ ಹೆವಿ ತ್ರಾಸ ಆಕೈತಿ ಈ ಸಿನಿಮಾ. ಭಾಳ ಆ್ಯಾವ್ರೇಜ್ ಫೀಲ್ ಆಕೈತಿ. ಬರೇ ಎಲಿವೇಶನ್ ಇಟ್ಟು ತುಂಬಿಸ್ಬಿಟ್ಟಾರ ಸಿನಿಮಾ. ನನಗಂತೂ ಏಟೇಟು ಇಷ್ಟ ಆಗಲಿಲ್ಲ. ಸೊ ನೀವೇನಾದರೂ ಪವನ್ ಕಲ್ಯಾಣ್ ಅವ್ರ ಫ್ಯಾನ್ ಆಗಿದ್ರಂದ್ರೆ ನಿಮಗೆ ಸಿನಿಮಾ ಸ್ವಲ್ಪ ಡೀಸೆಂಟ್ ಎಕ್ಸ್ಪೀರಿಯನ್ಸ್ ಕೊಡ್ತೈತಿ. ನಾನು ಹೇಳ್ತಿದ್ದು ಡೀಸೆಂಟ್. ಅಕಸ್ಮಾತ್ ನೀವೇನಾದರೂ ಫ್ಯಾನ್ ಆಗೋದು ನಾರ್ಮಲ್ ಆಡಿಯನ್ಸ್ ಆಗಿ ಹೋಗಿದ್ರಂದ್ರೆ ಈ ಸಿನಿಮಾ ಕಂಪ್ಲೀಟ್ಲಿ ನಿಮ್ಗೆ ಡಿಸಪಾಯಿಂಟ್ ಆಕೈತಿ. ಹಾಗೆ ಯಾವ್ರೇಜ್ ಅಲ್ಲ ಅಬೋ ಯಾವ್ರೇಜ್ ಈ ಸಿನಿಮಾ ನಿಮ್ಗೆ. ಸೊ ಇದಾಗಿತ್ತು ಗೈಸ್ ಇವತ್ತಿನ ರಿವ್ಯೂ. ಮತ್ತು ಸಿಗ್ತೀನಿ, ಮತ್ತು ಕಾಂತಾರ ರಿವ್ಯೂ ಜೊತೆನೇ ಬರ್ತೀನಿ. ಅಲ್ಲಿವರೆಗೂ ಯಾವ ಸಿನಿಮಾ ಇಲ್ಲ. ಸೈನಿಂಗ್ ಆಫ್ ಕಾರ್ತಿಕ್.